ಹಿಂದೆ ಒಂದು ಆ್ಯಪ್ ಮುಖಾಂತರ ಅವರಿಬ್ಬರಿಗೂ ಪರಿಚಯ ಆಗಿರ್ತದೆ. ಸೊ ಅವಾಗಿಂದ ಅವಾಗ ಮಾತಾಡೋದು, ಭೇಟಿ ಮಾಡೋದು, ಈ ರೀತಿಯ ಒಂದು ಇದು ನಡೀತಾ ಇರುತ್ತೆ ಅವರಿಬ್ಬರ ನಡುವೆ. ಸೊ ರಿಲೇಷನ್ಶಿಪ್ ಕೂಡ ಇತ್ತು ಅಂತ ತಿಳಿದು ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ತನ್ನ ಪತಿ ಜೊತೆ ಆಗ್ತಿದ್ದಂಥ ಫ್ರೀಕ್ವೆಂಟ್ ಜಗಳಗಳಿಂದ ಹೊರಗಡೆ ಬರಲಿಕ್ಕೆ ಆತನ ಸಹಾಯ ಪಡೆದು ಈ ಒಂದು ಕೊಲೆ ಮಾಡಿರೋದಾಗಿ ತಿಳಿದು. ಇದೇನು ಅರೇಂಜ್ ಮ್ಯಾರೇಜ್ ಸರ್ ಅಥವಾ? ಹೌದು, ಅರೇಂಜ್. ಸರ್, ಇವ್ರು ಕೊಲೆ ಮಾಡಿದ್ಮೇಲೆ ಏನು ಅಬ್ಸೆಂಟ್ ಆಗಿರಲಿಲ್ಲ, ಜೊತೆಗೆ ಇದ್ಲು ಅಲ್ಲೇ? ಆಕೆನೇ ತಿಳಿಸಿದ್ದಾರೆ, ಮನೆಯಲ್ಲೇ ಇದ್ಲು. ಸೊ ಆದರೆ ಬೇರೆ ಹೇಗೋ ಸತ್ತಿದ್ದಾನೆ ಅನ್ನೋದು ಆತನ ಮಗು ಮೇಲೆ ಬಿದ್ದು ಮಗು ತಿಳ್ಕೊಂಡಿದೆ ಅನ್ನೋ ರೀತಿಯಲ್ಲಿ ಬೇರೆ ರೀತಿ ಬಿಂಬಿಸೋಕ್ಕೆ ಪ್ರಯತ್ನ ಮಾಡಿದ್ದು. ತಪ್ಪು ಒಪ್ಕೊಂಡಿರಲಿಲ್ಲ. ತೀವ್ರವಾಗಿ ವಿಚಾರಣೆ ಮಾಡಿದ ನಂತರ ತಪ್ಪು. ಇದು ರಾತ್ರಿ ಮರ್ಡರ್ ಮಾಡಿ ಆಕೆ ಬೆಳಗ್ಗೆ ಪೊಲೀಸಿಗೆ ಮಾಹಿತಿ ಕೊಡುವಂಥದ್ದು ಸರ್ ಇದು? ರಾತ್ರಿ ಅಂದರೆ ಸಮ್ಟೈಮ್ ಇನ್ ದ ಮಿಡ್ ನೈಟಲ್ಲಿ ನಡೆದಿದೆ. 12 ನಂತರ ನಡೆದಿದೆ. ಆತ ಟಿವಿ ನೋಡ್ತಿದ್ದ ಅಂತ ಗೊತ್ತಾಗಿದೆ. ನಂತರ ನಿದ್ದೆ ಮಾಡಿದ ಮೇಲೆ ಡೀಪ್ ಸ್ಲೀಪ್ ಹೋಗಿದ್ದಾನೆ ಅಂತ ಕನ್ಫರ್ಮ್ ಮಾಡಿಕೊಂಡು ಇದನ್ನು ಕರೆಸಿಕೊಂಡು ಹೋಗಿ ನಿಮಗೆ ಕಂಪ್ಲೇಂಟ್ ನಮಗೆ 112ಗೆ ಬೆಳಿಗ್ಗೆ 7 ಗಂಟೆಗೆ ಮಾಹಿತಿ ಬಂದಿದೆ. ಅಲ್ಲಿ ಮನೆಯವರು ಯಾರೋ ಸಾರ್ವಜನಿಕರು ಕೊಟ್ಟಿರ್ತಾರೆ. ಬಟ್ ಆಕೆನೇ ಬೆಳಿಗ್ಗೆ ಎದ್ದು ಮೇಲಿನ ಮನೆಯವ್ರಿಗೆ ಯಾರಿಗೋ ಕರೆಸಿ ಇವ್ರು ಎದ್ದೊಳ್ತಾ ಇಲ್ಲ ಅಂತ, ಏನೋ ಡೆತ್ ಆಗಿದೆ ಅಂತ ಆಕೆನೇ ಮಾಹಿತಿ ಕೊಟ್ಟಿರ್ತಾರೆ. ಹಿಂದೆ ಒಂದು ಆ್ಯಪ್ ಮುಖಾಂತರ ಅವರಿಬ್ಬರಿಗೂ ಪರಿಚಯ ಆಗಿರ್ತದೆ. ಸೊ ಅವಾಗಿಂದ ಅವಾಗ ಮಾತಾಡೋದು, ಭೇಟಿ ಮಾಡೋದು, ಈ ರೀತಿಯ ಒಂದು ಇದು ನಡೀತಾ ಇರುತ್ತೆ ಅವರಿಬ್ಬರ ನಡುವೆ. ಸೊ ರಿಲೇಷನ್ಶಿಪ್ ಕೂಡ ಇತ್ತು ಅಂತ ತಿಳಿದು ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ತನ್ನ ಪತಿ ಜೊತೆ ಆಗ್ತಿದ್ದಂಥ ಫ್ರೀಕ್ವೆಂಟ್ ಜಗಳಗಳಿಂದ ಹೊರಗಡೆ ಬರಲಿಕ್ಕೆ ಆತನ ಸಹಾಯ ಪಡೆದು ಈ ಒಂದು ಕೊಲೆ ಮಾಡಿರೋದಾಗಿ ತಿಳಿದು. ಇದೇನು ಅರೇಂಜ್ ಮ್ಯಾರೇಜ್ ಸರ್ ಅಥವಾ? ಹೌದು, ಅರೇಂಜ್. ಸರ್, ಇವ್ರು ಕೊಲೆ ಮಾಡಿದ್ಮೇಲೆ ಏನು ಅಬ್ಸೆಂಟ್ ಆಗಿರಲಿಲ್ಲ, ಜೊತೆಗೆ ಇದ್ಲು ಅಲ್ಲೇ? ಆಕೆನೇ ತಿಳಿಸಿದ್ದಾರೆ, ಮನೆಯಲ್ಲೇ ಇದ್ಲು. ಸೊ ಆದರೆ ಬೇರೆ ಹೇಗೋ ಸತ್ತಿದ್ದಾನೆ ಅನ್ನೋದು ಆತನ ಮಗು ಮೇಲೆ ಬಿದ್ದು ಮಗು ತಿಳ್ಕೊಂಡಿದೆ ಅನ್ನೋ ರೀತಿಯಲ್ಲಿ ಬೇರೆ ರೀತಿ ಬಿಂಬಿಸೋಕ್ಕೆ ಪ್ರಯತ್ನ ಮಾಡಿದ್ದು. ತಪ್ಪು ಒಪ್ಕೊಂಡಿರಲಿಲ್ಲ. ತೀವ್ರವಾಗಿ ವಿಚಾರಣೆ ಮಾಡಿದ ನಂತರ ತಪ್ಪು. ಇದು ರಾತ್ರಿ ಮರ್ಡರ್ ಮಾಡಿ ಆಕೆ ಬೆಳಗ್ಗೆ ಪೊಲೀಸಿಗೆ ಮಾಹಿತಿ ಕೊಡುವಂಥದ್ದು ಸರ್ ಇದು? ರಾತ್ರಿ ಅಂದರೆ ಸಮ್ಟೈಮ್ ಇನ್ ದ ಮಿಡ್ ನೈಟಲ್ಲಿ ನಡೆದಿದೆ. 12 ನಂತರ ನಡೆದಿದೆ. ಆತ ಟಿವಿ ನೋಡ್ತಿದ್ದ ಅಂತ ಗೊತ್ತಾಗಿದೆ. ನಂತರ ನಿದ್ದೆ ಮಾಡಿದ ಮೇಲೆ ಡೀಪ್ ಸ್ಲೀಪ್ ಹೋಗಿದ್ದಾನೆ ಅಂತ ಕನ್ಫರ್ಮ್ ಮಾಡಿಕೊಂಡು ಇದನ್ನು ಕರೆಸಿಕೊಂಡು ಹೋಗಿ ನಿಮಗೆ ಕಂಪ್ಲೇಂಟ್ ನಮಗೆ 112ಗೆ ಬೆಳಿಗ್ಗೆ 7 ಗಂಟೆಗೆ ಮಾಹಿತಿ ಬಂದಿದೆ. ಅಲ್ಲಿ ಮನೆಯವರು ಯಾರೋ ಸಾರ್ವಜನಿಕರು ಕೊಟ್ಟಿರ್ತಾರೆ. ಬಟ್ ಆಕೆನೇ ಬೆಳಿಗ್ಗೆ ಎದ್ದು ಮೇಲಿನ ಮನೆಯವ್ರಿಗೆ ಯಾರಿಗೋ ಕರೆಸಿ ಇವ್ರು ಎದ್ದೊಳ್ತಾ ಇಲ್ಲ ಅಂತ, ಏನೋ ಡೆತ್ ಆಗಿದೆ ಅಂತ ಆಕೆನೇ ಮಾಹಿತಿ ಕೊಟ್ಟಿರ್ತಾರೆ.